ಹಾಯ್ ಎವ್ರಿವನ್, ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ. ಸಹಚರಿ ಇಲ್ಲದ ಬದುಕು ಕಥೆಯ ಮುಂದುವರಿದ ಭಾಗ. ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಸೊ ಬನ್ನಿ, ಕಥೆಯ ಮುಂದುವರಿದ ಭಾಗನ ನೋಡೋಣ. ಎಪಿಸೋಡ್ 8. ಎಂದಿನ ಸಂಚಿಕೆಯಲ್ಲಿ ಪುಟ್ಟ ಶ್ರೀ, ಅಪ್ಪ ನಾನು ನಿನಗೆ ಸಹಾಯ ಮಾಡ್ತೀನಿ ಅಪ್ಪ ಎಂದು ಹೇಳಿದ್ಲು. ವಾಸುದೇವ್ ತಮ್ಮ ಮಗಳ ಸುಂದರ ಭವಿಷ್ಯಕ್ಕಾಗಿ ಮಗಳನ್ನು ಕಷ್ಟಪಟ್ಟು ಒಪ್ಪಿಸಿದ್ರು. ಅವರಿಗೂ ಇದು ಕಷ್ಟನೇ ಎಂದು ತಮ್ಮ ಮಗಳನ್ನು ಬಿಟ್ಟಿರೋದವರು. ಆದರೆ ಈಗ ತಮ್ಮ ಮಗಳನ್ನು ದೂರ ಇಡೋಕ್ಕೆ ನೋವಾಗ್ತಿತ್ತು. ಆದರೆ ತಡ ಮಾಡದೆ ರಾತ್ರೋರಾತ್ರಿ ಮಗಳನ್ನು ಕರ್ಕೊಂಡೋಗಿ ತನ್ನ ಹೆಂಡತಿ ತವರಿಗೆ ಬಿಟ್ಟು ಬಂದರು. ಮುಂದೆ ಬಡ್ಡಿ ದುಡ್ಡು ಕೊಟ್ಟ ಹೆಂಗಸ್ಗೆ ವಾಪಸ್ ದುಡ್ಡು ಕೊಡೋಕ್ಕೆ ಇತ್ತ ಒಂದು ಮನೇನ ಮಾರಿಕೊಟ್ರು. ಇನ್ನು ಬಾಕಿ ದುಡ್ಡು ಕೊಡೋಕೆ ಆಗದೆ ತಮ್ಮ ಬಳಿ ಇದ್ದ ಆಟೋನು ಮಾರಿ ಅವಳ ಸಾಲ ತೀರಿಸಿದ್ರು. ಆದರೆ ಬೇರೆ ಸಾಲ ತೀರಿಸೋಕೆ ಬೇರೆ ಒಂದು ಕಂಪನಿಯಲ್ಲಿ ಕಾರ್ ಡ್ರೈವರ್ ಆಗಿ ಕೆಲಸಕ್ಕೆ ಸೇರಿದ್ರು. ಅದೇ ವರ್ಧನ್ ಕಂಪನಿ ಕ್ಯಾಬ್ನ ಓಡಿಸೋ ಕೆಲಸಕ್ಕೆ. ಕೈ ತುಂಬ ಸಂಬಳ ಬರ್ತಿತ್ತು. ಕಾರಣ ಆದಷ್ಟು ಕೊಡಬೇಕಾದವ್ರಿಗೆ ಹಣ ಬೇಗ ಬೇಗ ತೀರಿಸ್ಬೇಕು ಎಂದು ಜಾಸ್ತಿ ವರ್ಕ್ ಮಾಡ್ತಿದ್ರು. ಜೊತೆಗೆ ಅವರ ಆಸೆ ಅವರ ಮಗಳನ್ನು ಒಳ್ಳೆ ಮನೆ ಸೇರಿಸೋದಾಗಿತ್ತು. ಅದಕ್ಕೆ ಹಗಲು ರಾತ್ರಿ ಎನ್ನದೆ 2 ಶಿಫ್ಟ್ ಮಾಡುತ್ತಾ ಮಗಳ ಮದುವೆಗಾಗಿ ದುಡಿಯೋಕೆ ಶುರು ಮಾಡಿದ್ರು. ಇತ್ತ ಶ್ರೀ ಅಜ್ಜಿ ಇರುವವರೆಗೂ ಸುಖವಾಗಿ ಇದ್ಲು. ಅವರು ತೀರ್ಕೊಂಡ್ಮೇಲೆ ಅತ್ತೆ ತುಂಬ ಹಿಂಸೆ ಕೊಡ್ತಿದ್ಲು. ಶ್ರೀಗೆ ತನ್ನಪ್ಪ ಕೈ ತುಂಬ ಸಾಲ ಮಾಡಿದ್ದಾರೆ ಎಂದು ತಿಳಿದಿದ್ರಿಂದ ವಾರಕ್ಕೆ ಒಂದು ಸಲ ಬಂದು ನೋಡ್ಕೊಂಡು ಹೋಗುವ ತನ್ನ ತಂದೆ ಬಳಿ ಏನು ಹೇಳ್ತಿರ್ಲಿಲ್ಲ. ವಾಸುದೇವ್ ತಮ್ಮ ಮಗಳನ್ನು ತನ್ನ ಹೆಂಡತಿ ತವರಿನ ಮನೆಯಲ್ಲೇ ಬಿಟ್ಟಿದ್ರು. ಪ್ರತಿ ತಿಂಗಳು ಶ್ರೀ ಊಟ ಮತ್ತು ಅಲ್ಲಿ ಇರೋದಕ್ಕೆ ದುಡ್ಡು ಕೊಡ್ತಿದ್ರು. ಅದು ಅಜ್ಜಿಗೆ ಗೊತ್ತಿಲ್ಲದೆ ಮಾವ ತಗೋತಿದ್ರು. ವಾಸುದೇವ್ಗೂ ಇದೇನು ಬೇಸರ ತರಿಸಿರಲಿಲ್ಲ. ಕಾರಣ ತನ್ನ ಮಗಳನ್ನು ನೋಡ್ಕೊಳ್ಳೋದು ತಮ್ಮ ಕರ್ತವ್ಯ ಅನ್ನೋದಕ್ಕೆ. ಆದರೆ ದುಡ್ಡು ತಗೊಂಡು ಶ್ರೀನ ಏನು ಅಷ್ಟಾಗಿ ಚೆನ್ನಾಗಿ ನೋಡ್ಕೊಳ್ತಿರ್ಲಿಲ್ಲ. ಮದುವೆ ಆದಮೇಲೆ ಮನೆ ಕೆಲಸ ಮಾಡಬೇಕು ಎಂದು ಅವಳ ಅತ್ತೆ ಮನೆ ಕೆಲಸ ಎಲ್ಲವನ್ನು ಇವಳ ಕೈಯಲ್ಲೇ ಮಾಡಿಸೋಳು. ಒಮ್ಮೊಮ್ಮೆ ಕೆಲಸ ಮಾಡಿ ಓದೋದು ಬಿಟ್ಟು ಶ್ರೀ ಹಾಗೆ ಮಲಗ್ತಿದ್ಲು. ವಾಸುದೇವ್ಗೂ ತನ್ನ ಮಗಳು ಕೆಲಸ ಮಾಡೋದನ್ನು ನೋಡಿ ಬೇಸರ ಆದರೂ ಮದುವೆ ಆದಮೇಲೆ ಇದೆಲ್ಲ ಮಾಡಿಲ್ಲ ಅಂದರೆ ನಿಮ್ಮಮ್ಮ ನಿನಗೆ ಏನು ಕಲಿಸಿಲ್ವಾ ಅಂತಾರೆ ಎಂದು ವಿಧಿ ಇಲ್ಲದೆ ಅದನ್ನೆಲ್ಲ ನೋಡಿದ್ರು ಸುಮ್ಮನಾಗ್ತಿದ್ರು. ಒಂದು ದಿನ ವರ್ಧನ್ ಫ್ಯಾಮಿಲಿ ಕಾರ್ ಡ್ರೈವರ್ ಬರೆದಿದ್ದ ಕಾರಣ ತಮ್ಮ ಕಂಪನಿ ಡ್ರೈವರ್ನ ಕಳಿಸಿದ್ರು. ಅಲ್ಲಿ MDಗೆ ವಾಸುದೇವ್ ಗುಣ ತುಂಬ ಇಷ್ಟ ಮತ್ತು ನಂಬಿಕಸ್ಥ ಆಗಿದ್ರಿಂದ ಅವರನ್ನೇ ಕಳಿಸ್ತಾರೆ. ಮೊದಲ ಬಾರಿಗೆ ಶ್ರೀಮಂತ ವರ್ಧನ್ ಮನೆಗೆ ಹೋಗ್ತಾರೆ. ಕೇಶವ್ ವರ್ಧನ್ ಅಮ್ಮನೆ ಯಜಮಾನ. ಅವರ ಮೊದಲನೇ ಮಗ ವೃಷಭ್ ವರ್ಧನ್ ಮತ್ತು ಅವನ ಫ್ಯಾಮಿಲಿಯವರು ಹೊರಗೆ ಟ್ರಿಪ್ ಹೋಗೋಕ್ಕೆ ರೆಡಿಯಾಗಿ ಕೆಳಗೆ ಬಂದರು. ಬಂಗಲೆ ಮುಂದೆ ನಿಂತಿದ್ದ ವಾಸುದೇವ್ ಎಷ್ಟು ದೊಡ್ಡ ಬಂಗಲೆ ಎಂದು ನೋಡುತ್ತಿದ್ದವರಿಗೆ ಗೊತ್ತಿಲ್ಲ ಮುಂದೊಂದು ದಿನ ಈ ಮನೆಯಲ್ಲಿ ನಾನು ಒಬ್ಬ ಸದಸ್ಯ ಆಗ್ತೀನಿ ಅನ್ನೋದು. ಹೊರಗೆ ಬಂದವರ ಮುಂದೆ ವಿನಯವಾಗಿ ನಮಸ್ಕಾರ ಮಾಡಿ ಕಾರ್ ಹತ್ತಿಸಿದ್ರು. ಋಷಭ್, ಇದು ನ್ಯೂ ಮಾಡೆಲ್, ಓಡಿಸೋಕೆ ಬರುತ್ತಾ ಎಂದ. ವಾಸುದೇವ್ ಹ್ಞೂ ಸರ್ ಎಂದು ಕಾರ್ ಹತ್ತಿದ್ರು. ವಾಸುದೇವ್ ಡ್ರೈವರ್ ಸ್ಕಿಲ್ ನೋಡ್ದ ಋಷಭ್, ಚೆನ್ನಾಗಿ ಓಡಿಸ್ತೀಯಾ, ಗುಡ್ ಎಂದ. ಋಷಭ್ ತಮ್ಮ ಪೋರ್ಟ್ಗೆ ಹೋಗಿ ಶಿಪ್ ಹತ್ತುವಾಗ ವಾಸುದೇವ್ ಅವರನ್ನ ಡ್ರೈವರ್ ನೀನು ಬಾ ಎಂದ. ಅದೇ ಅವನು ಮಾಡಿದ ಒಳ್ಳೆ ಕೆಲಸ. ವಾಸುದೇವ್ ಸ್ವಲ್ಪ ಮುಜುಗರದಲ್ಲೇ ಅವರ ಜೊತೆ ಹೋಗ್ತಾರೆ. ದೊಡ್ಡ ಶಿಪ್ ಪೂರ್ತಿ ಖಾಲಿ. ಅವರಿಗಾಗಿ ಆ ಪ್ಲೇಸ್ ಮೀಸಲಿತ್ತು. ಅಲ್ಲಿ ಶಿಪ್ ಓಡಿಸುವ ವ್ಯಕ್ತಿ ಮತ್ತು ವರ್ಧನ್ ಫ್ಯಾಮಿಲಿ ಜೊತೆಗೆ ವಾಸುದೇವ್ ಅಷ್ಟೇ. ಋಷಭ್ ತನ್ನ 2 ಕೈಯಲ್ಲೂ ತನ್ನೆರಡು ಮಕ್ಕಳನ್ನು ಹಿಡಿದು ನೀರಿನ ಅಲೆಗಳನ್ನು ತೋರಿಸುತ್ತಾ ಮಕ್ಕಳ ಜೊತೆ ಹಾಡ್ತಿದ್ರು. ಋಷಭ್ ಹೆಂಡತಿ ವೃಷಾಲಿ ಕೂಡ ಗಂಡನ ಜೊತೆ ತುಂಬ ಖುಷಿಯಾಗೇ ಇದ್ರು. ತನ್ನ ಜೀವನದಲ್ಲಿ ಈ ಥರ ನೋಡಿದ ವಾಸುದೇವ್ಗೆ ನೀರಿನ ಮಧ್ಯೆ ಹೀಗೆ ಹೋಗೋದು ನೋಡುತ್ತಾ ಮೈ ಮರೆತು ಎಂಜಾಯ್ ಮಾಡ್ತಿದ್ರು. ಋಷಭ್, ಹೇ ಡ್ರೈವರ್ ಎಂದು 2 ಬಾರಿ ಕರೆದ ಮೇಲೆ ವಾಸುದೇವ್ ಎಚ್ಚರಗೊಂಡ್ರು. ಋಷಭ್, ಏನು ಮೈ ಮೇಲೆ ಪ್ರಜ್ಞೆ ಇಲ್ವಾ ಎಂದ. ವಾಸುದೇವ್, ಸಾರಿ ಸರ್ ಎಂದು ಹೋಗ್ತಾರೆ. ಋಷಭ್ ತನ್ನ ಮಕ್ಕಳನ್ನು ವಾಸುದೇವ್ ಕೈಯಲ್ಲಿ ಕೊಟ್ಟು, ಏನಾದರೂ ಮಕ್ಕಳಿಗೆ ತಿನ್ನಿಸು, ಮೈ ಮರಿಬೇಡ, ನಿನ್ನ ಕರ್ಕೊಂಡು ಬಂದಿರೋದು ಮಕ್ಕಳನ್ನು ನೋಡ್ಕೊಳ್ಳೋಕ್ಕೆ ಎಂದು ತುಸು ಕಟುವಾಗೆ ಹೇಳ್ದ.
ವಾಸುದೇವ್ ಸರಿ ಸರ್ ಎಂದು ಆ ಎರಡು ಮಕ್ಕಳನ್ನು ಎತ್ಕೊಂಡ್ರು. ಋಷಭ್, ಅಂಡರ್ ಪಾಸ್ ಇದೆ, ಅಲ್ಲಿ ಫುಡ್ ಇದೆ, ಮಕ್ಕಳಿಗೆ ತಿನ್ನಿಸಿ ಮಲಗಿಸು, ನಾವು ವಾಪಸ್ ಬರೋದು ಸಂಜೆ ಆಗ್ಬಹುದು ಎಂದು ಹೇಳಿ ತಮ್ಮ ಹೆಂಡತಿ ಜೊತೆಗೆ ಮಾತಿ ಕೂತ. ಋಷಭ್ ಹೆಂಡತಿ ಋಷಾಲಿ ಯಾವಾಗಲೂ ನಮಗೆ ಸಮಯ ಕೊಡೋದೇ ಇಲ್ಲ ಎಂದು ಕಂಪ್ಲೇಂಟ್ ಮಾಡ್ತಿದ್ಲು. ವಾಸುದೇವ್ ಮಕ್ಕಳನ್ನ ಕರ್ಕೊಂಡು ಅಂಡರ್ ಪಾಸ್ಗೆ ಹೋಗಿ ಅಲ್ಲಿ ಮಕ್ಕಳಿಗಾಗಿ ಇದ್ದ ಹಣ್ಣು ತಿಂಡಿಗಳನ್ನು ಕೊಡುತ್ತಾ ಆ ದಂಪತಿಗಳ ಮಾತನ್ನ ನೆನೆದು ವಾಸುದೇವ್ಗೂ ತನ್ನ ಮಡದಿ ಮಗಳು ನೆನಪಾಗಿದ್ರು. ಕಣ್ಣು ತುಂಬಿ ತಮ್ಮ ಮಗಳ ನೆನಪಲ್ಲೇ ಕೂತಿರುವಾಗ ಏನು ದೊಡ್ಡದಾದ ಶಬ್ದ ಆಗಿತ್ತು. ಶಿಪ್ ಪೂರ್ತಿ ನಡುಗೋಕೆ ಶುರುವಾಯಿತು. ಅವರು ಏನಾಯ್ತು ಎಂದು ಮಕ್ಕಳನ್ನ ಅಲ್ಲೇ ಕೂರಿಸಿ ಹೊರಗೆ ವಿಂಡೋದಲ್ಲಿ ನೋಡಿದ್ರೆ ಅಲ್ಲೊಂದು ಭಯಂಕರ ದೃಶ್ಯ ಅವ್ರ ಕಣ್ಣಿಗೆ ಬಿತ್ತು. ಜೊತೆಗೆ ಗುಂಡಿನ ಶಬ್ದ ಕೂಡ ಕೇಳಿತ್ತು. ಶಿಪ್ ನಡೆಸುವ ವ್ಯಕ್ತಿ ಶಿಪ್ನ ಆಟೋ ಮೋಡ್ಗೆ ಹಾಕಿ ಬಂದು ಋಷಭ್ ಮುಂದೆ ಫೈರ್ ಮಾಡಿದ. ವಾಸುದೇವ್ಗೆ ಭಯ ಶುರುವಾಯಿತು. ಅವರು ನನ್ನ ಕತೆ ಮುಗೀತು ಎಂದು ಅವರ ಕೊನೆಯ ಉಸಿರು ಇದೆ ಅನಿಸುತ್ತೆ ಎನ್ನುವಂತೆ ಗಾಬರಿಲಿ ಮಕ್ಕಳನ್ನು ಸೇವ್ ಮಾಡಬೇಕು ಎಂದು ನೋಡಿದ್ರು. ಋಷಭ್ ತನ್ನ ಬಳಿ ಇದ್ದ ವಾಕಿ ಟಾಕಿನಲ್ಲಿ ಎಮರ್ಜೆನ್ಸಿ ಎಂದು ಹೇಳಿ ಆ ನಾವಿಕನನ್ನು ಹೊಡೆಯೋಕ್ಕೆ ಹೋಗ್ತಾನೆ. ಆ ನಾವಿಕ ಋಷಭ್ ಯಾವುದೇ ವೆಪನ್ ಇಲ್ಲದೆ ಬಂದಿದ್ದು ತಿಳಿದಿದ್ರಿಂದ ಮೊದಲು ವೃಷಾಲಿ ಮೇಲೆ ಫೈರ್ ಮಾಡ್ದ. ಅಷ್ಟೊತ್ತಿಗೆ ಋಷಭ್ ಟೀಮ್ಗೆ ಹೇಳಿದ ಮೇಲೆ ಸುತ್ತ ಬೋಟ್ಗಳ ಶಬ್ದ ಆಗಿದ್ದು ನೋಡಿದ ಆ ನಾವಿಕ ಋಷಭ್ನ ಉಳಿಸ್ಲಿಲ್ಲ. ಆ ಟೀಮ್ ಬರುವುದರೊಳಗೆ ಅವನ ಮಕ್ಕಳು ಮತ್ತೆ ವಾಸುದೇವ್ನು ಹುಡುಕಿ ಬಂದಿದ್ದ. ಇಡೀ ಶಿಪ್ ಹುಡುಕಿದ್ರು ಅವನಿಗೆ ಯಾರೂ ಸಿಗಲಿಲ್ಲ. ಆ ನಾವಿಕ ಪೂರ್ತಿ ಶಿಪ್ ಹುಡುಕಿ ಹೊರಗೆ ಬರುವಾಗ ವಾಸುದೇವ್ ಮಕ್ಕಳನ್ನ ಒಂದು ಮರದ ಫ್ರೂಟ್ ಬಾಕ್ಸ್ಗೆ ತುಂಬಿ ತಾವು ಕೂಡ ಎಮರ್ಜೆನ್ಸಿ ಬೋಟ್ನಲ್ಲಿ ಕೂತಿದ್ರು. ಅವನು ಫೈರ್ ಮಾಡುವುದರೊಳಗೆ ಇವರು ಏನು ಗೊತ್ತಿಲ್ಲದಿದ್ರು ಹೇಗೋ ಕಷ್ಟಪಟ್ಟು ತಮ್ಮ ಪ್ರಾಣನ ಉಳಿಸಿಕೊಳ್ಳೋ ಬರದಲ್ಲೇ ಸ್ಟಾರ್ಟ್ ಮಾಡಿದ್ರು. ಬೋಟ್ ಮೂವ್ ಆಗಿತ್ತು. ವಾಸುದೇವ್ ಹಬ್ಬ ಬದುಕಿದೆ ಎನ್ನುವುದರೊಳಗೆ ಅವರ ಉಸಿರು ನಿಲ್ಲಿಸುವ ನೋವು ಕಾಡಿತು. ಆ ನಾವಿಕ ವಾಸುದೇವ್ ಹೋಗೋದನ್ನು ತಡೆಯೋಕೆ ಗುಂಡು ಹಾರಿಸಿದ. ವಾಸುದೇವ್ ಮಕ್ಕಳಿಗೆ ಹಠ ಹೋಗಿದ್ರಿಂದ ಅವರಿಗೆ 3 ಗುಂಡು ತಿಳಿದು ಅವರಿಗೆ ತಮ್ಮ ಕೊನೆಯ ಗಳಿಗೆ ಅನಿಸೋಕೆ ಶುರುವಾಯಿತು. ಕೊನೆಯದಾಗಿ ಅವರಿಗೆ ನೆನಪಾಗಿದ್ದು ತಮ್ಮ ಮಗಳು ಶ್ರೀ. ಅವನ ಹೆಂಡತಿಗೆ ಕೊಟ್ಟ ಮಾತು ನೆನೆದು ನಾನು ಬದುಕಬೇಕು, ನನ್ನ ಮಗಳಿಗಾಗಿ, ನನ್ನ ಮಗಳಿಗೆ ನನ್ನ ಬಿಟ್ಟು ಯಾರೂ ಇಲ್ಲ ಎಂದು ತಮ್ಮ ಬಳಿ ಇದ್ದ ಫೋನ್ ನೆನಪಾಗಿ ಫೋನ್ ತೆಗೆದು ಕಾಪಾಡಿ ಎಂದು ಅವರು ಕೆಲಸ ಮಾಡುವ ಕಂಪನಿಯ MDಗೆ ಕಾಲ್ ಮಾಡಿ ನೋವಲ್ಲೂ ಅವರು ನಡೆದ ಘಟನೆಯನ್ನು ವಿವರಿಸಿ ಪ್ರಜ್ಞೆ ಕಳ್ಕೊಂಡಿದ್ರು. ಅವರು ಆ ಪುಟ್ಟ ಮರದ ಬಾಕ್ಸ್ನ ಹಿಡಿದೇ ಮಲಗಿದ್ರು. ಅಷ್ಟೊತ್ತಿಗೆ ಅಲ್ಲಿಗೆ ಬಂದ ಅಲ್ಲಿಯ ಸೆಕ್ಯೂರಿಟಿ ಟೀಮ್ ಅವರನ್ನು ಕರ್ಕೊಂಡೋಗಿ ಹಾಸ್ಪಿಟಲ್ಗೆ ಸೇರಿಸಿದ್ರು. ಮಕ್ಕಳು ಭಯಕ್ಕೆ ಹೆದರಿ ಪ್ರಜ್ಞೆ ಕಳ್ಕೊಂಡಿದ್ರು, ಬಟ್ ಸೇಫ್ ಆಗಿದ್ರು. ಬಟ್ ವಾಸುದೇವ್ ಪರಿಸ್ಥಿತಿ ತುಂಬ ಕಷ್ಟ ಆಗಿತ್ತು. ಆ MDಗೆ ವಾಸುದೇವ್ ತಮ್ಮ ಮಗಳ ಬಗ್ಗೆ ಹೇಳುತ್ತಿದ್ರಿಂದ ಪಾಪ ಎನಿಸಿತ್ತು. ವೃಷಾಲಿ ಮತ್ತೆ ಋಷಭ್ ಹೆಣವಾಗಿ ಕೇಶವ್ ವರ್ಧನ್ಗೆ ಸಿಕ್ಕರು. ಕೇಶವ್ ವರ್ಧನ್ ತಡ ಮಾಡದೆ ಯಾರದು ಎಂದು ಸರ್ಚ್ ಮಾಡು ಕೇಳಿ ತಮ್ಮ ಮೊಮ್ಮಕ್ಕಳಿಗೆ ಏನೂ ಆಗಿಲ್ಲ ಎಂದು ಒಂದು ರೀತಿ ಸಮಾಧಾನ ಆಗಿತ್ತು. ಕೊನೆಗೆ ತಮ್ಮ ಬಿಸ್ನೆಸ್ನಿಂದ ಹೊಡೆತ ತಿಂದವ ಈ ರೀತಿ ಮಾಡಿಸಿರೋದು ಎಂದು ಗೊತ್ತಾದ ಕೇಶವ್ ಪೂರ್ತಿ ಇನ್ವೆಸ್ಟಿಗೇಷನ್ಗೆ ಪೊಲೀಸ್ ಸಹಾಯ ತಗೊಂಡ್ರು. ಮಗ ಸೊಸೆ ಸಾವಿಗೆ ರಿವೆಂಜ್ ತೀರಿಸ್ಕೊಳ್ಳೋಕ್ಕೆ ರೆಡಿಯಾದರು. ಈತ ಹಾಸ್ಪಿಟಲ್ನಲ್ಲಿ ಸಾವು ಬದುಕಿನ ನಡುವೆ ಹೋರಾಡುವ ವಾಸುದೇವ್ ಅವರನ್ನು ನೋಡೋಕೆ ಅಲ್ಲಿಗೆ ಶ್ರೀ ಬಂದ್ಲು. ಅವಳಿಗೆ ಏನು ಮಾಡಬೇಕು ಏನು ಗೊತ್ತಾಗಲಿಲ್ಲ. ಗೊತ್ತಿಲ್ಲದ ಊರು, ಅಲ್ಲಿ ಜನಗಳ ಪರಿಚಯ ಇಲ್ಲ, ಏನು ತೋಚದೆ ಕಣ್ಣೀರಿಳುತ್ತಿದ್ಲು. ಆಗಲೇ ಕೇಶವ್ ವರ್ಧನ್ ಖುದ್ದು ಕ್ಯಾಬ್ ಕಂಪನಿ MD ಜೊತೆಗೆ ವಾಸುದೇವ್ ಕಂಡೀಷನ್ ತಿಳಿಯೋಕೆ ಬಂದರು. ವಾಸುದೇವ್ ಟ್ರೀಟ್ಮೆಂಟ್ ನಡೀತಿತ್ತು. ಪ್ರಜ್ಞೆ ಬಂದ ವಾಸುದೇವ್ ಕೇಳಿದ್ದು ಒಂದೇ, ಡಾಕ್ಟರ್ ನನ್ನ ಉಳಿಸಿ, ನನಗಿರುವ ಒಬ್ಬಳೇ ಮಗಳು, ನನ್ನ ಮಗಳಿಗೆ ನನ್ನ ಬಿಟ್ಟರೆ ಯಾರೂ ಇಲ್ಲ ಎಂದು ಕಣ್ಣೀರಾಗ್ತಿದ್ರು. ಅದೇ ಸಮಯಕ್ಕೆ ಬಂದ ಕೇಶವ್ ವರ್ಧನ್ ಅದನ್ನು ನೋಡಿ ಡಾಕ್ಟರ್ ಬಳಿ ಆ ವ್ಯಕ್ತಿಗೆ ಎಷ್ಟೇ ಖರ್ಚು ವೆಚ್ಚ ಏನೇ ಇದ್ರೂ ಈ ವರ್ಧನ್ ಗ್ರೂಪ್ ನೋಡ್ಕೊಳ್ಳುತ್ತೆ, ಬಟ್ ಅವರಿಗೆ ಏನೂ ತೊಂದರೆ ಆಗಬಾರ್ದು ಎಂದವರು ಹೊರಗೆ ಹೋಗುವಾಗ ಅಲ್ಲೇ ನಿಂತಿದ್ದ ಪುಟ್ಟ ಶ್ರೀನ ನೋಡಿದ್ರು. ಅವಳು ತುಂಬ ಅಳ್ತಿದ್ಲು. ಯಾಕೋ ಕೇಶವ್ ಅವರಿಗೆ ಆ ಹುಡುಗಿ ನೋಡಿ ಪಾಪ ಅನ್ಸಿತು. ಅದಕ್ಕೆ ಅವಳ ಬಗ್ಗೆ ವಿಚಾರಿಸಿ ನೋಡಮ್ಮ ಎಂದರು. ಶ್ರೀ ಕಣ್ಣು ಒರೆಸುತ್ತಾ ಎದ್ದು ನಿಂತಳು.
ಕೇಶವ್, ನಿನ್ನ ತಂದೆಯಿಂದ ನನ್ನ ವಂಶ ಉಳಿದಿದೆ, ಹೆದರಬೇಡ, ಅವರ ಟ್ರೀಟ್ಮೆಂಟ್ಗೆ ಎಲ್ಲ ವ್ಯವಸ್ಥೆ ಆಗಿದೆ ಎಂದು ಆ ಹುಡುಗಿ ಇರೋಕೆ ವ್ಯವಸ್ಥೆ ಮಾಡಿ ಎಂದು ಹೋಗುವಾಗ ಶ್ರೀ ನೇರವಾಗಿ ಕೇಶವ್ ಅವರ ಕಾಲಿಗೆ ಬೆದ್ದಿದ್ಲು. ಆ ಪುಟ್ಟ ಹುಡುಗಿ ಶ್ರೀ ಅಳುತ್ತಾ, ಸರ್, ನಮಗೆ ಯಾರೂ ಇಲ್ಲ, ನಿಮ್ಮಿಂದ ತುಂಬ ಸಹಾಯ ಆಯಿತು, ನನ್ನ ತಂದೆ ಉಳಿತಾರೆ ಅಲ್ವಾ ಎಂದಳು ಬಿಕ್ಕುತ್ತಾ. ಕೇಶವ್ ಸುತ್ತ ಇದ್ದ ಬಾಡಿಗಾರ್ಡ್ಸ್ ಅವಳನ್ನ ತಳ್ಳೋಕೆ ನೋಡಿದ್ರು. ಅಷ್ಟೊತ್ತಿಗೆ ಕೇಶವ್ ಕೈ ಸನ್ನೆ ಮಾಡಿ ಶ್ರೀನ ಎತ್ತಿ ಅವಳ ತಲೆ ಸವರಿ, ಅವ್ರಿಗೇನು ಆಗಿಲ್ಲ, ನಿಮ್ಮಪ್ಪ ಹುಷಾರಾಗ್ತಾರೆ, ಆ ಭರವಸೆನ ನಾನು ಕೊಡ್ತೀನಿ ಎಂದು ಹೋಗ್ತಾರೆ. ಕೇಶವ್ ವರ್ಧನ್ ಮಾತು ಕೊಟ್ಟಂತೆ ವಾಸುದೇವ್ಗೆ ಒಳ್ಳೆ ಟ್ರೀಟ್ಮೆಂಟ್ ಸಿಕ್ಕಿ ಹುಷಾರಾದ್ರು. ಬಟ್ ಅವರಿಗೆ ಬೆನ್ನಿಗೆ ಗುಂಡು ತಗಲಿದ್ರಿಂದ ಒಂದು ಮೂಳೆ ಫ್ರಾಕ್ಚರ್ ಆಗಿದ್ರಿಂದ ಅಷ್ಟು ಶಕ್ತಿ ಇರಲಿಲ್ಲ. ನಾರ್ಮಲ್ ಹೆವಿ ವರ್ಕ್ ಮಾಡೋಕೆ ಆಗದಂತಾಯಿತು. ಅದನ್ನು ತಿಳಿದ ವಾಸುದೇವ್, ಮುಂದೆ ಏನು ಮಾಡೋದು? ನಾನು ಕಷ್ಟಪಟ್ಟು ಕೆಲಸ ಮಾಡಿದ್ರೇ ನನ್ನ ಮಗಳಿಗೆ ಭವಿಷ್ಯ ಕಟ್ಟೋಕೆ ಆಗೋದು ಎಂದು ಚಿಂತಿಸುವಾಗ ವರ್ಧನ್ ಕಂಪನಿ MD ಬಂದು, ನಿಮಗೆ ಕೇಶವ್ ಸರ್ ಮನೆಯಲ್ಲಿ ಡ್ರೈವರ್ ಆಗಿ ಅಪಾಯಿಂಟ್ ಮಾಡ್ಕೊಂಡಿದ್ದಾರೆ ಎಂದರು. ಅಲ್ಲಿ ಆಫೀಸ್ಗೆ ಕರ್ಕೊಂಡು ಹೋಗೋದು, ಸಂಜೆ ಮನೆಗೆ ಕರ್ಕೊಂಡು ಬರೋದು ಬಿಟ್ಟರೆ ಬೇರೆ ಯಾವ ಕೆಲಸ ಇರಲಿಲ್ಲ. ಅದೇ ಕಾರಣಕ್ಕೆ ಕೇಶವ್ ವರ್ಧನ್ ಅವರು ವಾಸುದೇವ್ ಅವರಿಗೆ ಸಹಾಯ ಆಗಲಿ ಅಂತ ಈ ಕೆಲಸನ ಕೊಟ್ಟಿದ್ರು. ವಾಸುದೇವ್ಗೆ ತಮ್ಮ ಮಗಳನ್ನ ನೋಡಿ ಖುಷಿ ಆಯ್ತು. ಎಲ್ಲಿ ಒಂಟಿ ಮಾಡಿ ಬಿಟ್ಟು ಹೋಗ್ತೀನೋ ಅನ್ನೋ ಭಯದಲ್ಲೇ ಆ 3 ಗುಂಡು ತಂದಿದ್ರು. ಬದುಕುವ ಛಲ ಬಿಡದೆ ಬದುಕಿದ್ರು. ಶ್ರೀ ಅಪ್ಪ ಎಂದು ಅಳುತ್ತಾ ಅವರನ್ನ ತಬ್ಬಿದ್ಲು. ಶ್ರೀ ಜೊತೆಗೆ ವಾಸುದೇವ್ ಕೂಡ ಒಂದು ಪುಟ್ಟ ಮನೆಯಲ್ಲಿ ಖುಷಿಯಲ್ಲಿ ಇರುವ ಸಮಯ ಕೂಡಿ ಬಂದಿತ್ತು. ಇನ್ನೇನು ವಾಸುದೇವ್ ಅವರ ಸಾಲ ತೀರೋದ್ರಲ್ಲಿತ್ತು. ಈಗ ಶ್ರೀ 10ನೇ ತರಗತಿ. ಅಷ್ಟು ಚೆನ್ನಾಗಿ ಪಾಸ್ ಆಗದಿದ್ರು ಹುಡುಗಿ ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆಗಿದ್ಲು. ಮಂಗಳೂರಿಗೆ ಹೊಂದಿಕೊಳ್ಳೋಕ್ಕೆ ಶ್ರೀಗೆ ಕಷ್ಟ ಆಗ್ತಿತ್ತು. ಅಲ್ಲಿಯ ಭಾಷೆ, ಅಲ್ಲಿಯ ಜನ ಶ್ರೀಗೆ ವಿಭಿನ್ನ ಅನಿಸೋರು. ಯಾವಾಗಲೂ ಅಲ್ಲಿ ಇರುವ ಮೀನಿನ ಸ್ಮೆಲ್ ಅಂದರೆ ಸಾಕು ಶ್ರೀ ವಾಕರಿಸೋಳು. ವಾಸುದೇವ್ ಮಗಳಿಗೆ ಕಷ್ಟ ಆಗ್ತಿದ್ರು ಸ್ವಲ್ಪ ದಿನ ಅಡ್ಜಸ್ಟ್ ಆಗ್ತಲೆ ಎಂದು ಕೈ ತುಂಬ ಬರುವಂಥ ಸಂಬಳ ಬಿಟ್ಟು ಹೋಗೋಕೆ ಇಷ್ಟಪಡದೆ ಮಗಳ ಮದುವೆಗೆ ಕೂಡಿ ಇಳಿತಿದ್ರು. ಒಬ್ಬ ತಂದೆ ತನ್ನ ಮಗಳಿಗಾಗಿ ಎಂಥ ಕಷ್ಟ ಆದರೂ ಸಹಿಸ್ತಾನೆ ಅನ್ನೋದಕ್ಕೆ ಇಲ್ಲಿ ಶ್ರೀ ತಂದೆ ಒಂದು ಉದಾಹರಣೆ. ವಾಸುದೇವ್ ಉಳಿಸಿದ ಮಕ್ಕಳು ಯಾರು ಹೇಳಿ ನೋಡೋಣ? ಎಂದಿನಂತೆ ಈ ಕತೆ ಮುಂದುವರಿಯುವುದು. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.